ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಸರಿಗಮಪ ಲಿಟಲ್ ಚಾಂಪ್ಸ್ ಆಡಿಷನ್ನಲ್ಲಿ ಖ್ಯಾತ ನಟನ ಮಗ ಜಡ್ಜಸೆ ಫುಲ್ ಶಾಕ್ ಆಗೋದ್ರು. ಹೌದು, ಸ್ಯಾಂಡಲ್ವುಡ್ನ ಖ್ಯಾತ ನಟ ನವೀನ್ ಕೃಷ್ಣ ಅವರ ಮಗ ಹರುಷ್ ಇದೀಗ ಜೀ ಕನ್ನಡದ ಸರಿಗಮಪ ರಿಯಾಲಿಟಿ ಶೋಗೆ ಆಯ್ಕೆಯಾಗಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ನಟ ನವೀನ್ ಕೃಷ್ಣ ಅವರು ಈ ಹಿಂದೆ ಸಾಕಷ್ಟು ಹೆಸರನ್ನ ಗಳಿಸಿರುವಂತಹ ನಟ ಹಾಗೂ ನಿರ್ದೇಶಕ. ಈಗ ಅವರ ಮಗ ಜೀ ಕನ್ನಡದ ಸರಿಗಮಪ ಲಿಟಲ್ ಚಾಂಪ್ಸ್ ರಿಯಾಲಿಟಿ ಶೋಗೆ ಆಯ್ಕೆಯಾಗಿದ್ದಾರೆ. ಈ ಕುರಿತಾದಂತಹ ಪ್ರೋಮೋ ಬಿಡುಗಡೆಯಾಗಿದೆ. ತಮ್ಮ ಸುಮಧುರ ಹಾಡಿನ ಮೂಲಕ ತೀರ್ಪುಗಾರರ ಮನವನ್ನ ಗೆದ್ದು ಹರುಷ್ ಶೋಗೆ ಸೆಲೆಕ್ಟ್ ಆಗಿದ್ದಾರೆ. ಜೀ ಕನ್ನಡದ ಸರಿಗಮಪ ಲಿಟಲ್ ಚಾಂಪ್ಸ್ ಶುರುವಾದ್ಮೇಲೆ ಕನ್ನಡ ಮನರಂಜನಾ ಹಬ್ಬವೇ ಶುರುವಾಗಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ನಮ್ಮನ್ನೆಲ್ಲ ಮನರಂಜಿಸೋದಕ್ಕೆ ಸಾಲು ಸಾಲು ರಿಯಾಲಿಟಿ ಶೋಗಳು ಪ್ರಸಾರಗೊಳ್ಳುತ್ತೆ. ಇದೀಗ ಜೀ ಕನ್ನಡ ವಾಹಿನಿಯು ಸಂಗೀತದ ಲೋಕವನ್ನೇ ಮರಳಿ ಧರೆಗೆ ಇಳಿಸೋದಕ್ಕೆ ಸಜ್ಜಾಗಿದೆ. ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಸಂಗೀತ ಪ್ರತಿಭೆಗಳನ್ನ ಗುರುತಿಸಿ ಮಹತ್ತರವಾದ ವೇದಿಕೆಯನ್ನ ಕೊಟ್ಟು ಪ್ರೋತ್ಸಾಹಿಸುವಂತಹ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪ ಲಿಟಲ್ ಚಾಂಪ್ಸ್ ಮತ್ತೊಮ್ಮೆ ಕರ್ನಾಟಕದ ಮನೆ ಮನಗಳನ್ನ ತಲುಪ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅದೆಷ್ಟು ಪ್ರತಿಭೆಗಳು ಬಂದು ಆಡಿಷನ್ಗಳನ್ನ ಕೊಡ್ತಾರೆ. ಅದರಲ್ಲಿ ತೀರ್ಪುಗಾರರು ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಹಾಡುಗಳನ್ನ ಕೇಳಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ. ಹೀಗಿರುವಾಗ ಇದೀಗ ಈ ವೇದಿಕೆಯಲ್ಲಿ ಕನ್ನಡ ಚಿತ್ರರಂಗದ ನಟ ನವೀನ್ ಕೃಷ್ಣ ಅವರ ಮಗ ಹರುಷ್ ಕೂಡ ಸಾಮಾನ್ಯ ಸ್ಪರ್ಧಿಗಳಂತೆ ಆಡಿಷನ್ ಅನ್ನ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ ಜಡ್ಜಸ್ಗಳ ಮೆಚ್ಚುಗೆಗೆ ಪಾತ್ರರಾಗಿ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ. ಇದರಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ತೀರ್ಪುಗಾರರು ಹಾಡನ್ನ ಕೇಳಿ ಹರುಷ್ ರನ್ನ ಆಯ್ಕೆ ಮಾಡಿದ ಬಳಿಕ ಪೋಷಕರು ವೇದಿಕೆಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹರುಷ್ ನಟ ನವೀನ್ ಕೃಷ್ಣ ಅವರ ಮಗ ಅಂತ ಹೇಳಿ ಗೊತ್ತಾಗುತ್ತೆ. ಈ ಸಮಯದಲ್ಲಿ ತೀರ್ಪುಗಾರರು ಕೂಡ ಶಾಕ್ ಆಗ್ತಾರೆ. ಹಾಗೆ ಮಗ ಹರುಷ್ ಶೋಗೆ ಸೆಲೆಕ್ಟ್ ಆದ ಬಳಿಕ ಮಾತನಾಡಿದಂತಹ ನಟ ನವೀನ್ ಕೃಷ್ಣ ಬಹಳನೇ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವೇದಿಕೆಗೆ ಬರಬೇಕಾದ್ರೆ ತುಂಬಾನೇ ಶ್ರದ್ಧೆ ಇರಬೇಕು, ತುಂಬಾನೇ ಕಲಿಕೆ ಕೂಡ ಇರಬೇಕು. ಇದಕ್ಕಿಂತ ಮುಂಚೆಯೂ ಕೂಡ ನನ್ನ ಇಬ್ಬರು ಮಕ್ಕಳು ಆಡಿಷನ್ ಅನ್ನ ಕೊಟ್ಟಿದ್ರು, ಆದರೆ ಇಬ್ಬರು ಕೂಡ ಆ ಸಂದರ್ಭದಲ್ಲಿ ಆಯ್ಕೆ ಆಗಿರಲಿಲ್ಲ. ಆ ಬಳಿಕ ನಿರಂತರವಾಗಿ ಅಭ್ಯಾಸವನ್ನ ಮಾಡಿ ಬಳಿಕ ಹರುಷ್ ಆಯ್ಕೆಯಾಗಿದ್ದಾರೆ. ಇದು ನನಗೆ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳಿ ನವೀನ್ ಕೃಷ್ಣ ಅವರು ಹೇಳಿದ್ದಾರೆ. ಈ ಸಮಯದಲ್ಲಿ ನಿರೂಪಕಿ ಅನುಶ್ರೀ ಅವರು ಕೂಡ ನವೀನ್ ಕೃಷ್ಣ ಅವರಿಗೆ ಜೀ ಕನ್ನಡದ ಕುಟುಂಬದ ಜೊತೆಗೆ ಒಳ್ಳೆಯ ನಂಟಿದೆ ಅಂತ ಹೇಳಿದ್ರು. ಆದರೂ ಕೂಡ ಎಲ್ಲಾ ಸ್ಪರ್ಧಿಗಳಂತೆ ಆಡಿಷನ್ ಅನ್ನ ಕೊಟ್ಟು ನಿಮ್ಮ ಮಕ್ಕಳು ಬಂದಿದ್ದಾರೆ, ತನ್ನ ಸ್ಥಾನವನ್ನ ತಾನೇ ಸಂಪಾದಿಸಿಕೊಳ್ಳುತ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಇದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ತಿಳಿಸಿದ್ರು. ಇನ್ನು ನವೀನ್ ಕೃಷ್ಣ ಮಾತನಾಡ್ತಾ, ನನಗೆ ಶ್ರೀನಿವಾಸ ಮೂರ್ತಿ ಅವರ ಮಗ ಅನ್ನುವಂಥ ಲೇಬಲ್ ಇದೆ, ಆದರೆ ನನ್ನ ಮಗನಿಗೆ ನವೀನ್ ಕೃಷ್ಣ ಅವರ ಮಗ ಅನ್ನುವಂಥ ಲೇಬಲ್ ಬರಬಾರ್ದು. ಹರುಷ್ ತಂದೆ ನವೀನ್ ಕೃಷ್ಣ ಅಂತ ಹೇಳಿ ಜನ ನನ್ನನ್ನ ಗುರುತಿಸಬೇಕು ಅಂತ ಹೇಳಿ ನವೀನ್ ಕೃಷ್ಣ ಅವರು ತುಂಬಾನೇ ಖುಷಿಯಿಂದ ಹೇಳಿದ್ದಾರೆ. ಇನ್ನು ಸರಿಗಮಪ ಲಿಟಲ್ ಚಾಂಪ್ಸ್ ಈಗಾಗಲೇ ಅಂದ್ರೆ ಏಪ್ರಿಲ್ 18ನೇ ತಾರೀಕಿನಿಂದಲೇ ಶುರುವಾಗಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:30ಕ್ಕೆ ಇದು ಪ್ರಸಾರ ಆಗುತ್ತೆ. ಈ ಸೀಸನ್ ಅಲ್ಲೂ ಕೂಡ ಅನೇಕ ಪ್ರತಿಭೆಗಳು ತಮ್ಮ ಪ್ರತಿಭೆಯ ಮೂಲಕ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ಬರ್ತಿದ್ದಾರೆ. ಈಗಾಗಲೇ 2 ಎಪಿಸೋಡ್ಗಳು ಮುಗಿದಿದ್ದು ಈ ಶನಿವಾರ ಮತ್ತು ಭಾನುವಾರ ಕೂಡ ಆಡಿಷನ್ ರೌಂಡ್ ಮುಂದುವರಿತಾ ಇದೆ. ಇದರಲ್ಲಿ ಯಾರೆಲ್ಲ ತಮ್ಮ ಪ್ರತಿಭೆಯ ಮೂಲಕ ಆಯ್ಕೆಯಾಗ್ತಾರೆ, ಹಾಗೆ ಜನರನ್ನ ರಂಜಿಸೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಇದನ್ನೆಲ್ಲ ನೋಡಬೇಕು ಅನ್ನುವಂಥದ್ದಾದ್ರೆ ಶನಿವಾರ ಹಾಗೂ ಭಾನುವಾರದ ಸಂಚಿಕೆಗೆ ಕಾಯಲೇಬೇಕು. ಇನ್ನು ಸ್ಪರ್ಧಿಗಳಿಗೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ನೀವು ಕೂಡ ಸರಿಗಮಪ ಲಿಟಲ್ ಚಾಂಪ್ಸ್ ಅನ್ನ ನೋಡ್ತಿದ್ರೆ ಈ ಬಾರಿ ನಿಮಗೆ ಯಾವ ಸ್ಪರ್ಧಿ ತುಂಬಾನೇ ಇಷ್ಟ ಆದ್ರು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಹಲವು ಅಪ್ಡೇಟ್ಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.